ಫೀಚರ್ಸ್ ಆಫ್ ಪ್ಲಾನಿಂಗ್. ಫಸ್ಟ್ ಫೀಚರ್ ಬಂದು ಪ್ಲಾನಿಂಗ್ ಫೋಕಸ್ ಆನ್ ಅಚೀವಿಂಗ್ ಆಬ್ಜೆಕ್ಟಿವ್ಸ್ ಅಂತ ಹೇಳಿ. ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ಫಸ್ಟ್ ಫಂಕ್ಷನ್ ಬಂದು ಪ್ಲಾನಿಂಗ್ ಆಗಿರುತ್ತೆ. ಪ್ಲಾನಿಂಗ್ ಏನ್ ಮಾಡುತ್ತೆ, ಯಾವಾಗೂ ಫೋಕಸ್ ಮಾಡುತ್ತೆ ಟುವರ್ಡ್ಸ್ ಅಚೀವಿಂಗ್ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ ಆಗಿರುತ್ತೆ. ಪ್ರೈಮರಿ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್. ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಬಂದಾಗ ನಮ್ಗೆ 5 ಫಂಕ್ಷನ್ಸ್ ಇದೆ. ಪ್ಲಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್, ಸ್ಟಾಫಿಂಗ್ ಅಂಡ್ ಕಂಟ್ರೋಲಿಂಗ್. 5 ಫಂಕ್ಷನ್ಸ್ ಇದೆ. ಅದರಲ್ಲಿ ಫಸ್ಟ್ ಫಂಕ್ಷನ್ ಬಂದು ಪ್ಲಾನಿಂಗ್. ಪ್ಲಾನಿಂಗ್ ಪ್ರಾಪರ್ ಆಗಿತ್ತು ಅಂತ ಹೇಳಿದ್ರೆ ಡೈರೆಕ್ಷನ್ಸ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಕಂಟ್ರೋಲಿಂಗ್ ಎಲ್ಲ ನಮ್ಗೆ ಏನಾಗುತ್ತೆ, ಪ್ರಾಪರ್ ಆಗಿ ಆರ್ಗನೈಸೇಷನಲ್ ಗೋಲ್ ನ ಅಚೀವ್ ಮಾಡಕ್ ನಮ್ಗೆ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ಎಲ್ಲ 4 ಫಂಕ್ಷನ್ಸ್ ಪ್ರಾಪರ್ ಆಗಿ ರನ್ ಆಗ್ಬೇಕು ಅಂದ್ರೆ ಪ್ಲಾನಿಂಗ್ ಏನಾಗಿರುತ್ತೆ, ಬೇಸ್ ಆಗಿರುತ್ತೆ ನಮ್ಗೆ. ಸೊ ಅದು ಬೇಸ್ ಆಗಿರೋದ್ರಿಂದ ನಾವ್ ಅದನ್ನ ಪ್ರೈಮರಿ ಫಂಕ್ಷನ್ ಅಂತ ಹೇಳಿ ಕರಿತೀವಿ. ಪಾಯಿಂಟ್ ನಂಬರ್ 3, ಪ್ಲಾನಿಂಗ್ ಇಸ್ ಪ್ರಿವಿಸಿವ್ ಅಂತ ಹೇಳಿ. ಪ್ಲಾನಿಂಗ್ ಫಂಕ್ಷನ್ಸ್ ಏನಾಗಿರುತ್ತೆ, ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಜೊತೆನಲ್ಲಿ ವೇರಿಯಸ್ ಡಿಪಾರ್ಟ್ಮೆಂಟ್ ಸಹ ಏನಾಗುತ್ತೆ ಪರ್ಫಾರ್ಮ್ ಮಾಡ್ಬೇಕು. ಅದನ್ನ ಪ್ಲಾನಿಂಗ್ ಇಸ್ ಪ್ರಿವಿಸಿವ್ ಅಂತ ಹೇಳಿ ಕರಿತೀವಿ. ನಂಬರ್ 4, ಪ್ಲಾನಿಂಗ್ ಇಸ್ ಕಂಟಿನ್ಯೂಸ್. ಒಂದು ಪ್ಲಾನ್ ಕಂಪ್ಲೀಟ್ ಆಗಿದ್ಮೇಲೆ ನೆಕ್ಸ್ಟ್ ಪ್ಲಾನ್ ಏನಾಗಿರ್ಬೇಕು, ರೆಡಿ ಆಗ್ತಾ ಇರ್ಬೇಕು. ಒಂದಿನ ಪ್ಲಾನ್ ಮಾಡಿದೀವಿ ಮುಗ್ದೋಯ್ತು ಅಂತ ಕುತ್ಕೊಳಕ್ ಆಗೋದಿಲ್ಲ. ಒಂದ್ ಪ್ಲಾನ್ ಕಂಪ್ಲೀಟ್ ಆಗಿದ ತಕ್ಷಣ ನೆಕ್ಸ್ಟ್ ಪ್ಲಾನ್ ನಾವ್ ಏನ್ ಮಾಡ್ಬೇಕಾಗುತ್ತೆ. ಹಾಗಾಗಿ ಪ್ಲಾನಿಂಗ್ ನ ನಾವು ಕಂಟಿನ್ಯೂಸ್ ಪ್ರಾಸೆಸ್ ಅಂತ ಹೇಳಿ ಕರಿತೀವಿ. ಫ್ಯೂಚರಿಸ್ಟಿಕ್ ಅಂದ್ರೆ ಈ ವರ್ಷ ನಮ್ದು ಏನ್ ಸೇಲ್ಸ್ ಆಗಿರುತ್ತೆ ಅದನ್ನ ಬೇಸ್ ಆಗಿ ಇಟ್ಕೊಂಡು ನೆಕ್ಸ್ಟ್ 1 ಇಯರ್ಗೆ ನನ್ ಪ್ರೊಡಕ್ಷನ್ ಮತ್ತೆ ಸೇಲ್ಸ್ ಏನಾಗಿರ್ಬೇಕು ಅಂತ ಪ್ಲಾನ್ ಮಾಡೋದನ್ನ ನಾವು ಪ್ಲಾನಿಂಗ್ ಇಸ್ ಫ್ಯೂಚರಿಸ್ಟಿಕ್ ಅಂತ ಹೇಳಿ ಕರಿತೀವಿ. ಪ್ಲಾನಿಂಗ್ ಈಸ್ ಎ ಮೆಂಟಲ್ ಎಕ್ಸರ್ಸೈಸ್. ಇಲ್ಲಿ ಫಿಸಿಕಲ್ ಮೂವ್ಮೆಂಟ್ ಗಿಂತಾನು ಮೆಂಟಲ್ ಮೂವ್ಮೆಂಟ್ಸ್ ಏನಾಗಿರುತ್ತೆ ಜಾಸ್ತಿ ಇರುತ್ತೆ. ಯಾಕೆ ಅಂದ್ರೆ ಬೈ ಯೂಸಿಂಗ್ ಆ ಸ್ಕಿಲ್ಸ್ ತುಂಬಾ ಫೋಕಸ್ ಮಾಡ್ಬೇಕಾಗುತ್ತೆ. ಫಿನಾನ್ಸ್ ಇರ್ಬೋದು, ಸ್ಟ್ರಾಟಜೀಸ್ ಇರ್ಬೋದು, ಪ್ರಾಡಕ್ಟ್ ಬಗ್ಗೆ ಇರ್ಬೋದು, ಮಾರ್ಕೆಟ್ ಬಗ್ಗೆ ಇರ್ಬೋದು, ಸೇಲ್ಸ್ ಎಲ್ಲಾ ತರ ಇನ್ಫಾರ್ಮೇಶನ್ಸ್ ಏನ್ ಮಾಡ್ಬೇಕು, ನಮ್ ಬಿಸ್ನೆಸ್ ಪ್ಲಾನ್ ಅಲ್ಲಿ ನಾವು ಇನ್ಕ್ಲೂಡ್ ಮಾಡ್ಬೇಕಾಗತ್ತೆ. ಸೊ ವಿ ಕಾಲ್ ಇಟ್ ಆಸ್ ಅ ಮೆಂಟಲ್ ಎಕ್ಸರ್ಸೈಸ್. ಥ್ಯಾಂಕ್ ಯು.